ರಾಷ್ಟ್ರ ಮಟ್ಟದ ಬೆಳಕು ಸಮ್ಮೇಳನ ಇದೇ ಭಾನುವಾರದಂದು ಸೆಪ್ಟೆಂಬರ್ 21ರಂದು ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಚಿಕ್ಕಣ್ಣ ಅವರು ಮಂಡ್ಯ ಜಿಲ್ಲೆಯ ಖ್ಯಾತ ಸಾಹಿತಿಗಳು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಉದ್ಘಾಟಕರಾಗಿ ಸಿ ಸೋಮಶೇಖರ್ ಸರ್, ನಾಡಿನ ಲೇಖಕರು ಹಾಗೂ ಕನ್ನಡ ಪರ ಚಿಂತಕರು, ಹಾಗೆ ನಿವೃತ್ತ IAS ಅಧಿಕಾರಿಯು ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಕನ್ನಡ ಸೇವೆಯನ್ನ ಮಾಡಿದಂತ ಡಾಕ್ಟರ್ ಸಿ ಸೋಮಶೇಖರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಪ್ರವಾಸಿ ಭಾರತೀಯರು ಸೇರಿದಂತೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ನಮ್ಮ ಕನ್ನಡಿಗರು ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ಅವರನ್ನು ಸೇರಿದಂತೆ ನಮ್ಮ ರಾಜ್ಯದ 31 ಜಿಲ್ಲೆಯಿಂದ ಆಯ್ದ ಸಾಧಕರನ್ನು ನಾವು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಹಾಗೆ ಈ ಒಂದು ಸಮ್ಮೇಳನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರ್ತದೆ. ಮಧ್ಯಾಹ್ನ ವಿಷಯ ಕನ್ನಡ ಮತ್ತು ಯುವ ಜನತೆ ಎನ್ನುವಂತಹ ವಿಷಯದ ಮೇಲೆ ಲತಾ KS ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಎಂ ಸೆಲ್ವಿ ಬಾಲಕೃಷ್ಣನ್ ಅವರು ವಿಷಯವನ್ನ ಮಂಡಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹಾಗೆ ಕವಿಗೋಷ್ಠಿ ಹಾಗೂ ಮನ ಪರಿವರ್ತನೆ ಮತ್ತು ಹಾಳು ಗೋಡೆಯಲ್ಲೊಂದು ಚಿಗುರು, ಇದು ವಿಶೇಷವಾಗಿ ನಮ್ಮ ಬೆಳಕು ಪ್ರಕಾಶನದಿಂದ 98ನೇ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಅದಾದ ನಂತರ ಸಂಜೆ ಗಾಯನ ಕಾರ್ಯಕ್ರಮ ಇರ್ತದೆ. ಹಾಗೆ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಸಂಜೆ 3 ಬಿಡುವಿನ ಸಮಯದಲ್ಲಿ ನೋಡಿಕೊಂಡು ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಾಡಿನ ಖ್ಯಾತ ಸಾಹಿತಿಗಳು ಹಾಗೂ ಕವಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಹಾಗೂ ಬೆಳಕು ಕೃತಿಯಲ್ಲಿರ್ತಕ್ಕಂತಹ ಕವಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ವಿಶೇಷವಾಗಿ 31 ಜಿಲ್ಲೆಯಲ್ಲಿರ್ತಕ್ಕಂಥ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇದು ಒಂದು ವೈಶಿಷ್ಟ್ಯಪೂರ್ಣವಾಗಿದೆ. ಯಾಕಂತಂದ್ರೆ ಇದುವರೆಗೂ ಕೂಡ ನಾವು ಬೆಳಕು ಸಮ್ಮೇಳನ ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರಮಟ್ಟದ ಸಮ್ಮೇಳನ ಮಾಡಿಲ್ಲ. ಕೇವಲ ಸಂಭ್ರಮ ಆಚರಣೆ ಕಾರ್ಯಕ್ರಮ ಅಂತಾನೆ ಮಾಡಿದೀವಿ. ಈ ಬಾರಿ ಪ್ರಥಮ ಬಾರಿಗೆ ನನ್ನ ತವರು ಜಿಲ್ಲೆಯಲ್ಲಿ ಮಾಡಕ್ ಖುಷಿ ಆಗ್ತಾ ಇದೆ. ಯಾಕಂದ್ರೆ 31 ಜಿಲ್ಲೆಯಲ್ಲಿ ಕೂಡ ಸಮ್ಮೇಳನ ಮಾಡಿ ಕೊನೆಗೆ ನಮ್ಮ ತವರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿ ಬೇಕಾಗಿದೆ. ವತಿಯಿಂದ ಮಾಡಿದಂತ ಯಾವುದೇ ಕಾರ್ಯಕ್ರಮಕ್ಕೂ 120 ಕಾರ್ಯಕ್ರಮ ಮಾಡೋದಕ್ಕೂ 1 ರೂಪಾಯಿಯೂ ನಮ್ಮ ಸರ್ಕಾರದ ವತಿಯಿಂದ ನಾನು ತೆಗೆದುಕೊಂಡಿಲ್ಲ. ಕಾರಣ ಇಷ್ಟೇ, ಒಂದು ವೇಳೆ ನಾವು ತಗೊಳಕ್ ಹೋದಂದ್ರೆ ಇದಕ್ಕೆ ಖರ್ಚಾಗೋದು 3,20,000, 3 ಲಕ್ಷದಿಂದ 4 ಲಕ್ಷದವರೆಗೂ ಖರ್ಚಾಗುತ್ತೆ. ಅಲ್ಲಿ ಹೋಗಿ ಏನಾದ್ರೂ ಕೇಳಿದ್ರೆ ನಮಗೆ ಕೊಡುವಂಥದ್ದು ಕೇವಲ 5ರಿಂದ 10,000 ಮಾತ್ರ. ಅದನ್ನು ತಗೊಂಡು ನಾವು ಮತ್ತೆ ಇದರಲ್ಲಿ ಬೆಳಕು ಸಂಸ್ಥೆ ಅಂತ ಹಾಕಕ್ಕಿಂತ ಮುಂಚೆ ಅವ್ರು ಆಗ್ಬೇಕು ಸಹಕಾರ ಅಂತ ಮತ್ತೆ ಆಗ್ಬೇಕು. ಎದಕ್ಕೆ ಬೇಕು? ನನಗೆ ಅವಶ್ಯಕತೆ ಇಲ್ಲ, ಸರ್ಕಾರದ ಅನುದಾನ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ನನ್ನ ಬೆಳಕು ಸಂಸ್ಥೆಯ ಸದಸ್ಯರಾಗ್ತಾರೆ, ಅವರು ಅನುದಾನ ಕೊಟ್ಟಿದ್ದು ನಾವು ಅಷ್ಟು ಇಷ್ಟು ಅಂತ ಕೇಳಂಗಿಲ್ಲ. ಕಾರ್ಯಕ್ರಮದಲ್ಲಿ ಒಂದು ಗ್ರೂಪ್ ಇದೆ 31 ಜಿಲ್ಲೆ, ಈ ತರ ಸಮ್ಮೇಳನ ಮಾಡ್ತಾ ಇದ್ದೀನಿ, ಸಹಕಾರ ನೀಡಿ.